ಇತಿಹಾಸಕಾರರಾದಂಥ ವಾಸುದೇವ್ ರಾವ್ ಅವರಿದ್ದಾರೆ. ಸರ್, ನಿಮ್ಮ ಪ್ರಕಾರ ಟಿಪ್ಪು ಜಯಂತಿ ಅನ್ನುವಂಥ ಆ ಕಾನ್ಸೆಪ್ಟ್ ಏನಿದೆ ಅದು ಎಷ್ಟು ಸೂಕ್ತ, ಎಷ್ಟು ಸೂಕ್ತವಲ್ಲ ಅಂತ? ಅಲ್ಲ, ಇದರಲ್ಲಿ 3 ಆಯಾಮ ತಗೊಳ್ಬೇಕಾಗತ್ತೆ ನಾವು. ಒಂದು, ರಾಷ್ಟ್ರವನ್ನು ಅಥವಾ ನಮ್ಮ ಭಾರತ ದೇಶವನ್ನು ಆಳಿದ ಆಳರಸರುಗಳ ಬಗ್ಗೆ ಮಾತುಕತೆ ಆಡಕ್ಕೆ ಹೋದಾಗ ನಮ್ಮ ಭಾಳ ಜನ, ನಮ್ಮ ಸುಮಾರು 540 ಏನೋ ಅರಸರುಗಳು ನಮ್ಮ ದೇಶವನ್ನು ತುಂಡು ತುಂಡಾಗಿ ಆಳಿದ್ರು. ಅದರಲ್ಲಿ ಮೈಸೂರು ಒಂದು ಪ್ರಾಂತ್ಯ. ಮೈಸೂರು ಒಂದು ಪ್ರಾಂತ್ಯ. ಇಲ್ಲಿ ಏನು ಅಂತಂದರೆ, ಆ ಟಿಪ್ಪು ಸುಲ್ತಾನ್ ರವರ ಆಡಳಿತದಲ್ಲಿ ಒಂದು ದೇರ್ ಆರ್ 2 issues. ಒನ್ ಈಸ್ ಪಾಸಿಟಿವ್, ಒನ್ ಈಸ್ ನೆಗೆಟಿವ್. ಯಾವಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಮಧ್ಯೆ ಏನು ಸಂಘರ್ಷ ಆಗುತ್ತೆ, ಕೆಲವು ಸಲ ಏನಾಗುತ್ತೆ, ಜನಹಿತ ಕಾರ್ಯಕ್ರಮಗಳು ಅಥವಾ ಪ್ರಜಾಹಿತ ಕಾರ್ಯಕ್ರಮವಾಗಿದ್ದಾಗ ಅದು ಬಹುಶಃ ಎಲ್ಲ ಕಾಲಕ್ಕೂ ಅದು ಮೆಚ್ಚುಗೆ ಆಗ್ತಾ ಹೋಗುತ್ತದು. ಎಲ್ಲೋ ಒಂದು ಕಡೆ ಏನು ನಾಯಕನಾದವನು ವಿಲ್ಲನ್ ಆದಾಗ ಅದು ಕೂಡ ಕೌಂಟ್ ಆಗ್ಬಿಡುತ್ತೆ. ಯಾವುದು ಜನಸಮುದಾಯದಲ್ಲಿ ಆತನ ಪಾತ್ರ, ಆತನ ರೋಲು, ಆತ ಯಾವ ಥರ ಆಡಳಿತ ಮಾಡ್ದ ಅಂತ ಹೇಳಿ ಕೌಂಟ್ ಆಗುತ್ತದು. ಇಲ್ಲಿ ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟಿದ್ದಕ್ಕಂಥ ವಿಷಯಕ್ಕೆ ಬಂದಾಗ ಒಂದೇ ಒಂದು ಪಾಯಿಂಟ್ ರೇಸ್ ಆಗುತ್ತೆ. ಟಿಪ್ಪು ಸುಲ್ತಾನ್ ಕೆಲವರಿಗೆ ಮಾತ್ರ ಹೀರೋ, ಕೆಲವರು ವಿಲ್ಲನ್ನು. ನೀವು ಯಾರನ್ನ ಕನ್ಸಿಡರ್ ಮಾಡ್ತೀರಿ, ವಿಲ್ಲನ್ ಮತ್ತು ಹೀರೋನ? ವಿಲ್ಲನ್ ಮತ್ತೊಬ್ಬ ಹೀರೋ ಅಂತ ಬರ್ತಾರೆ. ವಿಲ್ಲನ್ ಅಂತ ಬಂದಾಗ ಟಿಪ್ಪು ಸುಲ್ತಾನ್ ಬದುಕಿನ ನಡೆದು ಬಂದ ದಾರಿ, ಆವತ್ತಿನ ರಾಜಕಾರಣ, ಅವತ್ತಿನ ಇರತಕ್ಕಂಥ ಪರಿಸರದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಲ್ಲಿ ಅವತ್ತಿನ ಒಂದು ಈಸ್ಟ್ ಇಂಡಿಯಾ ಕಂಪನಿ ಒಳಗೆ ನಡೀತಕ್ಕಂಥ ಒಂದು ರಾಜಭಾರಗಳು, ಟಿಪ್ಪು ಸುಲ್ತಾನಿನ ರಾಜ್ಯದ ಒಂದು ಪ್ರತಿರೋಧಿಗಳು. ಇಲ್ಲಿ ಕ್ಲಾರಿಫೈ ಮಾಡೋಣ ಇತಿಹಾಸದಿಂದ. ಈ ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದ್ದು ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ. ಈಸ್ಟ್ ಇಂಡಿಯಾ ಕಂಪನಿ ಇಸ್ ಅ ಪ್ರೈವೇಟ್ ಕಂಪನಿ ವೇರ್ ಮೈಗ್ರೇಟೆಡ್ ಫ್ರಮ್ ಬ್ರಿಟಿಷ್. ಸೀದಾ ಬಂದರು, ವ್ಯಾಪಾರಕ್ಕೆ ಅನ್ನತಕ್ಕಂಥ ನೆಪದಲ್ಲಿ ಬಂದರು, ಒಂದೊಂದೇ ದೇಶವನ್ನು ಕಬಳಿಸ್ಕೊಳ್ತಾ ಬಂದರು. ಅದರಲ್ಲೂ ಕೂಡ ಮೈಸೂರು ಒಂದು ಪ್ರಾಂತ್ಯ. ಬೇರೆ ಬೇರೆ ಕಡೆಯಿಂದ ತಮ್ಮ ಒಂದು ಸಮಯ ಸಾಧಕ ಬುದ್ಧಿಯಿಂದ ಹೊಡ್ಕೊಂಡು ಬಂದರು ಅವರು. ನಮ್ಮಲ್ಲಿ ಚೂರಾಗಿರ್ತಕ್ಕಂಥ ಸಾಮ್ರಾಜ್ಯದ ಒಂದೊಂದು ಕಿತ್ಕೊಳ್ಳೋಕೆ ಬಂತು. ಯಾಕಂದ್ರೆ ಅವ್ರಿಗೆ ಇದ್ದೇ ಡ್ರೀಮ್ ಏನಂತಾರೆ, ಭಾರತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ರು ಅಂತ ಇಲ್ಲ. ಹೆಚ್ಚಿನ ಇದು ಮಾಡಿದ್ರು. ಸಾರಿ, ಬ್ರಿಟಿಷ್ ಕಾಲೋನಿ ಕೇಸಲ್ಲಿ ಏನಿತ್ತು, ಬ್ರಿಟಿಷ್ ಕಾಲೋನಿ ಒಳಗೆ ರಾಜಭಾರದೊಳಗೆ ಟಿಪ್ಪು ಸುಲ್ತಾನು ತನ್ನ ಸಾಮ್ರಾಜ್ಯವನ್ನು ರಕ್ಷಿಸೋಸ್ಕರ ಹೋರಾಟ ಮಾಡಿದ್ರೆ ಹೊರತು ಅವಾಗಿನ ಸಿದ್ಧಾಂತ ಇರಲಿಲ್ಲ, ಸ್ವತಂತ್ರ ಅಂತಕ್ಕಂಥ ಪದಪ್ರಯೋಗ ಇರಲಿಲ್ಲ. ಹಿ ವಾಸ್ ಫೈಟಿಂಗ್ ಎಗೇನೆಸ್ಟ್ ಟು ಹಿಸ್ ಓನ್ ಪೀಪಲ್. ಉದಾಹರಣೆಗೆ ಹೈದರಾಬಾದ್ ನಿಜಾಮ ಕೂಡ ಅವನಿಗೆ ಎಗೇನೆಸ್ಟ್ ಆಗಿದ್ರು, ಮರಾಠಾಸ್ ಎಗೇನೆಸ್ಟ್ ಆಗಿದ್ರು, ಜೊತೆಗೆ ಅವನು ಮೈಸೂರು ಇರ್ತಕ್ಕಂಥ ಆಳರಸರು ಕೂಡ ಅವನಿಗೆ ಎಗೇನೆಸ್ಟ್ ಆಗಿದ್ರು. ಒಂದು ಕಡೆ 3 ಜನ ಆತನ ಇಲ್ಲಿ ನಮ್ಮ ಭಾರತ ಅಂದರೆ ಅವಾಗ ಏನಾಗಿತ್ತು ಅಂತಂದರೆ ಬೇರೆ ಬೇರೆ ಪ್ರಾಂತ್ಯಗಳಿತ್ತು, ಬೇರೆ ಬೇರೆ ಆಡಳಿತಗಳಿತ್ತು. ಅವಾಗ ಏನಾಯಿತು, ಅವತ್ತನಿಗೆ ಸಮಸ್ಯೆ ಆಗಿದ್ದೇನು ಅಂತಂದರೆ 3 ಜನ ವೈರಿಗಳಿದ್ರು, ಸ್ವಹಿತ ವೈರಿಗಳು, ಅಕ್ಕಪಕ್ಕ ರಾಜ್ಯಗಳು, ಪ್ಲಸ್ ಈಸ್ಟ್ ಇಂಡಿಯಾ ಕಂಪನಿಗಳು. ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅಂದರೆ ಸೌತ್ ಇಂಡಿಯನ್ ಹೊಡಿಬೇಕಾದ್ರೆ ಟಿಪ್ಪು ಹೊಡೆದಾಕ್ಬೇಕು ಫಸ್ಟು ಅಂತ ಬಂತದು. ಮೊದಲನೇದು, ಎರಡನೇದು ಶುರುವಾಯಿತು 1600 ಚಿಲ್ಲರೆ 700 ಚಿಲ್ಲರೆ ಶುರು ಆದಮೇಲೆ ಒಂದರಲ್ಲಿ ಮಾತ್ರ ಶೋಚನೆ ಸೋತೋಗ್ಬಿಟ್ರು ಟಿಪ್ಪು ಸುಲ್ತಾನ್. ಕೊನೆಗೆ ಅವರು ಕೊನೆಯ ಬದುಕು ಕೂಡ ದುರಂತಕ್ಕೆ ಈಡಾಗ್ಬಿಡ್ತದು ಬೇರೆ ಥರ. ನನ್ನ ಪ್ರಶ್ನೆ ಇಷ್ಟೇ ಏನಂತಂದರೆ, ವಿಲ್ಲನ್ನ ಹೀರೋನ? ಅಲ್ಲ ಸರ್, ನಾನು ಅದಕ್ಕೆ ಆವಾಗ ಮಾತಾಡ್ತಾ ಹೇಳಿದೆ, ಶೃಂಗೇರಿ ಕಂಡ ಟಿಪ್ಪು ಸುಲ್ತಾನ್ ಬೇರೆ, ಕೊಡಗು ಮಡಿಕೇರಿ ಕಂಡ ಟಿಪ್ಪು ಸುಲ್ತಾನ್ ಬೇರೆ, ಮೈಸೂರು ಪ್ರಾಂತ್ಯ ಕಂಡ ಟಿಪ್ಪು ಸುಲ್ತಾನ್ ಬೇರೆ ಅಂತ ಅಲ್ವಾ? ಸೊ ಅವ್ರಿಗೆ ವಿಲನ್ನ ಹೀರೋನ ಅನ್ನೋ ಕುರಿತಾಗಿ ಕೂಡ ಚರ್ಚೆ ಆಗಬೇಕಾಗಿದೆ. ನಾನು ನಿಮ್ಮ ಹತ್ರ ಬರ್ತೀನಿ ಸರ್. ನನ್ನ ಜೊತೆ ಅದೇ ರೀತಿಯಾಗಿ ಮುಸ್ಲಿಂ ಮುಖಂಡರಾಗಿರ್ತಕ್ಕಂಥ ಫಕ್ರುದ್ದೀನ್ ಅವರು ಸೇರ್ಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೊದಲನೇ ಪ್ರಶ್ನೆಯನ್ನು ನಾನು ಕೇಳಿಬಿಡ್ತೇನೆ ಸರ್. ಅದೇ ಇದಕ್ಕೆ ಮೊದಲಿಗೆ ನೀವು ಬರೋಕಿನ ಮೊದಲು ಸ್ವಲ್ಪ ಚರ್ಚೆ ಆಯಿತು. ಇಸ್ಲಾಂ ಧರ್ಮದಲ್ಲಿ ಜಯಂತಿಯ ಆಚರಣೆಗಳು ಇವೆಯಾ, ಅಥವಾ ಅಲ್ಲಾಹು ಅನ್ನ ಬಿಟ್ಟು ಮತ್ತೊಬ್ಬನನ್ನ ಆರಾಧನೆ ಮಾಡುವಂತಹ, ಅಥವಾ ಪುಷ್ಪ ಫಲಗಳನ್ನ ಸಲ್ಲಿಸಿ ಆರಾಧನೆ ಮಾಡುವಂತಹ, ಅಥವಾ ಜಯಂತಿಗಳನ್ನ ಆಚರಣೆ ಮಾಡುವಂತಹ ಪದ್ಧತಿಗಳು ಇವೆಯಾ? ಮೊದಲನೇದಾಗಿ ನಿಮ್ಮ ಪ್ರಶ್ನೆಗೆ, ಇಸ್ಲಾಮಲ್ಲಿ ಜಯಂತಿ ಮಾಡೋದು ಅವಕಾಶ ಇಲ್ಲ, ಅದು ನಾವು ಕೇಳ್ತೇನೂ ಇಲ್ಲ. ನನ್ನ ಪ್ರಶ್ನೆ, ಯಾರು BJP ಕಾಲದಲ್ಲಿ ಪ್ರತಿಯೊಬ್ಬ ಯಾರಾದರೂ ಒಬ್ಬ ಮುಸ್ಲಿಂ ಮುಖಂಡರು ಇಲ್ಲ ಇಂಡಿವಿಜುವಲ್ ವೈಯಕ್ತಿಕವಾಗಿ ಅಥವಾ ಯಾವುದೋ ಸಂಘಟನೆ ಸೇರಿ ಇವರಿಗೆ ಪತ್ರ ಬರೆದು ಕೊಟ್ಟಿದ್ರ ನಮಗೆ ಟಿಪ್ಪು ಜಯಂತಿಯನ್ನು ಮಾಡಿಕೊಡಿ ಅಂತ? ನಾವು ಯಾರೂ ಕೇಳಿಲ್ಲ. ಮೊದಲನೇದಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡಿರೋದು BJPದವರು, ಕರೆಕ್ಟು. ಆ ಟೈಮಲ್ಲಿ ಟಿಪ್ಪು ಒಳ್ಳೆಯವನು,
ಆ ಟೈಮಲ್ಲಿ ಟಿಪ್ಪು ವೇಷವನ್ನು ಧರಿಸಿದವರು ಅವರು. ಆ ಟೈಮಲ್ಲೂ ಟಿಪ್ಪು ಜಯಂತಿ ಅಂತ ಆಚರಣೆ ಮಾಡಿದ್ರು. ಟಿಪ್ಪು ವೇಷ ಯಡಿಯೂರಪ್ಪನವರು ಟಿಪ್ಪು ವೇಷವನ್ನ ಧರಿಸಿದ್ರು ಸರ್, ಕತ್ತಿಯನ್ನ ಹಿಡಿದಿದ್ರು. ಆದ್ರೆ ಟಿಪ್ಪು ಜಯಂತಿ ಅನ್ನುವಂಥದ್ದು 2014ರಲ್ಲಿ ಕಾಂಗ್ರೆಸ್ 100 ಅಂದ್ರೆ ಅವತ್ತು ಮಾಡಿರೋದು ಏನದು? ಮತ್ತೆ ಟಿಪ್ಪು ವೇಷ ಮಾಡಿರೋ ಅವತ್ತು ಟಿಪ್ಪು ಅಂದ್ರೆ ನಿಜಾನ? ಹಂಗಂದ್ರೆ ಟಿಪ್ಪು ಅಂದ್ರೆ ಅವತ್ತು ಓಡಾಟಗಾರ, ಟಿಪ್ಪು ಅಂದ್ರೆ ಅವತ್ತು ಒಳ್ಳೆಯವನು. ಇವತ್ತು ಕಾಂಗ್ರೆಸ್ ಜಯಂತಿ ಆಚರಣೆಗೂ ಟಿಪ್ಪುವಿನ ವೈಭವೀಕರಣಕ್ಕೂ ವ್ಯತ್ಯಾಸ. ಅದೇ ಮೇನ್ ಪ್ರಶ್ನೆ ಇಲ್ಲಿ. ಅವರು ಟಿಪ್ಪು ಜಯಂತಿ ಆಚರಿಸಬಾರ್ದಂತ ವಿರೋಧಿಸಿರೋ ಕಾರಣ ಏನು? ಟಿಪ್ಪು ಒಬ್ಬ ಮತಾಂಧ, ಟಿಪ್ಪು ಕೊಲೆಗಡುಕ, ಇದೆಲ್ಲ ಅವ್ರು ಕೊಡ್ತಿರೋ ಸ್ಟೇಟ್ಮೆಂಟ್ಸ್ಗಳು. ಅಂದರೆ ವ್ಯಕ್ತಿಯ ವೈಯಕ್ತಿಕವನ್ನು ಅವರು ದೋಷಿಸ್ತಾ ಇದ್ದಾರೆ. ಕಾರಣ ಟಿಪ್ಪು ಸರಿ ಇಲ್ಲ ಅಂತ. ಅಂದರೆ ಅವತ್ತು ಯಡಿಯೂರಪ್ಪನವರು ಅವ್ರು ವೇಷ ಧರಿಸ್ಕೊಂಡು ಕತ್ತಿ ಹಿಡಿಯುವಾಗ ಟಿಪ್ಪು ಸರಿ ಇದ್ರು. ಇವತ್ತು ಕಾಂಗ್ರೆಸ್ ಅವರು ಟಿಪ್ಪು ಜಯಂತಿ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಟಿಪ್ಪು ಸರಿ ಇಲ್ಲ ಇವ್ರು ಹೇಳ್ತಾವ ಬಾಧೆ. ಬೇರೆ ಹಾ ಅವರು ಯಡಿಯೂರಪ್ಪನವರು ಅವರ ಸರ್ ಟೆರರಿಸ್ಟ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ತಾಳಿ ಒಂದು ಬ್ರಿಟಿಷ್ ಸರ್ ಹೇಳ್ದಂಗೆನೆ ಒಂದೇ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಇತಿಹಾಸಕಾರ ಹೇಳ್ದಂಗೆನೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋರು ಹೋರಾಟಗಾರನೇ ಅಂತೀವಿ. ಅದು ಯಾವುದೇ ಆಗಿರಲಿ, ಟಿಪ್ಪು ಸುಲ್ತಾನ್ ಆಗಿರಲಿ ಬೇರೆ, ಅದರ ಹೋರಾಟಗಾರ ಇವತ್ತು ಟೆರರಿಸ್ಟ್ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ಅದಕ್ಕೆ ತಾವು ಬೆಂಬಲಿಸ್ತೀರಾ? ಲೆಟ್ ಮಿ ಕ್ಲಾರಿಫೈ. ನಿಮ್ಮ ಒಂದು ಏನೋ ಮಹಮ್ಮದ್ ರವರ ಏನಿದೆ ನಿಮ್ಮ ಪವಿತ್ರ ಕುರಾನಲ್ಲಿ ಕೂಡ ವೈಯಕ್ತಿಕವಾದ ಜಯಂತ್ಯೋತ್ಸವಗಳು, ವೈಯಕ್ತಿಕವಾದ ಯಾವುದೇ ಎಷ್ಟೇ ದೊಡ್ಡನಾಗಿರಲಿ, 100% ಅವನು ಎಂಥ ದೊಡ್ಡ ಮುಲ್ಲ ಆಗಿರಲಿ, ಏನೇ ಆಗಿರಲಿ, 100% ಈ ಕಾನಾಟ್ ಬಿ ಕಂಪೇರ್ ವಿತ್ ದಿ ಪಪಟ್ ಮಹಮ್ಮದ್. ಡೆಫಿನೆಟ್ಲಿ ಇಟ್ ಅಲ್ಟಿಮೇಟ್. ಡೆಫಿನೆಟ್ಲಿ ಪ್ರಶ್ನೆ ಹುಟ್ಟದೆ. ಅವತ್ತು ಯಡಿಯೂರಪ್ಪನ ವಿಷಯಕ್ಕೆ ಬಂದಾಗ ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ಏನಂತಂದರೆ ಅವತ್ತು ದಿನ ಅವರು ಏನು ಸಿಟ್ಟಿಂಗ್ ಇದ್ದಾರೆ XCM, ಅವತ್ತು ತುಷ್ಟೀಕರಣ ಮಾಡೋಕ್ಕೋಸ್ಕರ ವೇಷಭೂಷಣಗಳು ಇತ್ತೇ ಹೊರತು ಅಲ್ಲಿ ಟಿಪ್ಪು ಜಯಂತಿ ಅನ್ನತಕ್ಕಂಥದ್ದು ಬರಲಿಲ್ಲ ಸರ್. ವೈಯಕ್ತಿಕವಾಗಿ 2014ರಲ್ಲೇ ಗೆಟ್ ಕ್ಲಾರಿಫಿಕೇಶನ್. ಸರಿ ಹೇಳ್ತೀನಿ ತಾಳಿ. ಇಡೀ ನಿಮ್ಮ ರಾಷ್ಟ್ರದೊಳಗೆ ವೆರಿ ಸಾರಿ ಟು ಯೂಸ್ ದಿಸ್ ವರ್ಡ್, ರಾಷ್ಟ್ರದೊಳಗೆ 1857ರಿಂದ 1867 ಫ್ರೀಡಮ್ ಮೂಮೆಂಟು ಶುರುವಾದ, ಸಿಪಾಯಿ ದಂಗೆ ಶುರುವಾಗಿಂದ ಇದುವರೆಗೂ ತುಷ್ಟೀಕರಣ ಮಾಡಿಕೊಂಡೇ ಬಂದರು ಸರ್. ನಿಮ್ಮನ್ನು ಆಳ್ಕೊಂಡೇ ಬಂದರು. 100% ನಿಮ್ಮನ್ನು ಹಿಂಗೆ ಆಳ್ಕೊಂಬಂದರು ಅಂತಂದರೆ ನಿಮ್ಮ ತುಷ್ಟೀಕರಣ ಆಗಲಿಲ್ಲ ಅಂದಿದ್ರೆ ಇವತ್ತು ನಾವು ಹೊಡಿತಾನೇ ಇರಲಿಲ್ಲ. ನಾವಿಬ್ಬರು ಪಕ್ಕದಲ್ಲಿ ಇರ್ಬೋದಾಗಿತ್ತು, ಪಕ್ಕದಲ್ಲಿ ಕೂತ್ಕೋಬೋದಾಗಿತ್ತು. ನಾವು ಹೊಡೆದಿದ್ದು ಯಾರು ಹೊಡೆದಿದ್ದು? ನಿಮ್ಮನ್ನು ಹೆಂಗೆ ಉಪಯೋಗಿಸ್ಕೊತಿದ್ದಾರೆ ಸರ್. ನನಗೇನಂತ ಕೇಳೋದು, ಭಾರತ ದೇಶದ ಇರತಕ್ಕಂಥ ಮುಸಲ್ಮಾನ್ ಅಲ್ಲ, ಭಾರತೀಯವ. ಧರ್ಮದ ಬಟ್ಟೆಗಳಷ್ಟೇ ಅದು, ಭಾರತೀಯ ಮುಸಲ್ಮಾನ್. ಧರ್ಮದ ಬಟ್ಟೆಗಳು ಚೇಂಜ್ ಮಾಡ್ಕೊಂಡ್ರೆ ಹೊರತು ಆ ಕಾಲಘಟ್ಟದಲ್ಲಿ ಧರ್ಮದ ಒಂದು ಇದಿತ್ತು, ಅಭಿಲಾಷೆ ಇತ್ತು, ಧರ್ಮದ ಬಟ್ಟೆ ಹಾಕ್ಕೊಂಡ್ರು. ಬಟ್ ನಿಮ್ಮನ್ನು ಹೊಡೆದಿದ್ಯಾರು? ನಿಮ್ಮನ್ನು ಇಷ್ಟು 72 ವರ್ಷಗಳ ಕಾಲ ನಿಮ್ಮನ್ನು ಉಪಯೋಗಿಸ್ಕೊಂಡಿದ್ಯಾರು? ತುಷ್ಟೀಕರಣವನ್ನ ಯಾರು ಮಾಡಿದ್ರು ಕಾರ್ಡ್ ಯೂಸ್ ಮಾಡ್ತಾರ ಯಾರು? ಪ್ರಶ್ನೆ ಹುಟ್ಟೋದು ಹೆಂಗ್ ಗೊತ್ತ? ಯಾವಾಗ ಒಂದು ಸಮಾಜವನ್ನ ಅತಿಯಾಗಿ ತುಷ್ಟೀಕರಣ ಮಾಡ್ತಾರೋ ಮತ್ತೊಂದು ಸಮಾಜಕ್ಕೆ ಹೊಟ್ಟೆ ಉರಿಯುತ್ತೆ, ಸಂಘರ್ಷಗಳು ಆರಂಭವಾಗುತ್ತೆ. ಸರಿ, ಏನಾಗತ್ತೆ ಈಗ ಅವರು ಅಷ್ಟೇ, ಯಾರು ಭಾರತೀಯ ಜನತಾ ಪಾರ್ಟಿ ಕೂಡ ಅವರು ಕೂಡ ಮಾಡ್ತಾ ಇರೋದು ಟ್ರಂಪ್ ಕಾರ್ಡೆ. 100% ಕಾಂಗ್ರೆಸ್ ಮಾಡ್ತಿರೋದು ಟ್ರಂಪ್ ಕಾರ್ಡೆ. 100%. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂದ್ರಿ, ನನ್ನ ಪ್ರಶ್ನೆ ಇಷ್ಟ ಸರ್. ನಾನು ಕೇಳೋದಿಷ್ಟೇ, ಆಯ್ತಪ್ಪ ತುಷ್ಟೀಕರಣ ಮಾಡಿದ್ರು, ನಿಮ್ಮಲ್ಲಿ ಒಬ್ಬ ನಾಯಕನ ತೋರಿಸಿ, ರಾಷ್ಟ್ರ ಮಟ್ಟದ ನಾಯಕರು ಬಂದು ಕೊಡಿ ನನಗೆ. ಆ ಒಂದು ಇದರಿಂದ ಹೊರಬಿದ್ದತಕ್ಕಂಥ ಒಬ್ಬ ವ್ಯಕ್ತಿ, ಮುಸಲ್ಮಾನ್ ಒಬ್ಬ ನಾಯಕ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡತಕ್ಕಂಥವ್ರು, ಇದು ನಮ್ಮ ಕಾಂಟ್ರಿಬ್ಯೂಷನ್ ಅಂತ ಹೇಳತಕ್ಕಂಥ ವ್ಯಕ್ತಿನ ನಾನು ಪ್ರಾಡಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕೊಡ್ತಾರಾ? ಇಲ್ಲ. ಆಮ್ ಆದ್ಮಿ ಕೊಡ್ತಾರಾ? ಇಲ್ಲ. JDS ಕೊಡ್ತಾರಾ? ರಾಷ್ಟ್ರ ವ್ಯಾಪ್ತಿ, ದೇರ್ ಇಸ್ ನೋ ಲೀಡರ್ ಫಾರ್ ಯು. ಬೆಳೆಗೆ ಬಿಡೋದೇ ಇಲ್ವಲ್ಲ ಸರ್ ನಮ್ಮ ಸಮಾಜಕ್ಕೆ, ಬೆಳೆಗೆ ಬಿಡೋದೇ ಇಲ್ವಾ? ಅದನ್ನೇ, ದಟ್ ಈಸ್ ವಾಟ್ ಮೂಮೆಂಟ್ ವಿ ರೈಸ್. ಈಗ ನೋಡಿ ಸರ್, ಏನಾಗತ್ತೆ ಗೊತ್ತಿಲ್ಲ, ಇವಾಗ ಯಾವಾಗ ಏನಾಯಿತು ಅಂತಂದರೆ, ಈಗ ನಿಮ್ಮಲ್ಲಿ ಕೆಲವರು ಸಾತ್ವಿಕ ಮುಸಲ್ಮಾನರು, ತಾಮಸ ಮುಸಲ್ಮಾನ್ ಅಂತೀವಿ. ದ ಪರ್ಸನ್ ಹೂ ಲವ್ ಇನ್ ನೇಷನ್, ಹಿ ಈಸ್ ಬಿಲಾಂಗ್ಸ್ ಟು ನೇಷನ್. ಹೂ ಹೇಟ್ ನೇಷನ್, ಹಿ ಈಸ್ ಎ ಟೆರರಿಸ್ಟ್. ಖಂಡಿತ ಸಿಂಪಲ್. ರಾಷ್ಟ್ರವನ್ನು, ದೇಶವನ್ನು ಗೌರವ ಕೊಡೋನು, ಪ್ರೀತಿ ಮಾಡೋನು ದೇಶಭಕ್ತ. ಇಲ್ಲಿದ್ದರೆ ಅವನು ಯಾರೇ ಆಗಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಲಾತ್, ಗ್ರೀನ್ ರೆಡ್ ಆರೆಂಜ್ ಏನೇ. ಆದ್ರೆ ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ನನಗಿನ್ನೂ ಉತ್ತರ ಬರಲಿಲ್ಲ. ನಿಮ್ಮ ಸಮುದಾಯದಲ್ಲಿ, ನಿಮ್ಮ ಧರ್ಮದಲ್ಲಿ ಜಯಂತಿ ಆಚರಣೆ ಸರ್ ಮೊದಲನೇ ಹೇಳಿದೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ. ನಮ್ಮದಲ್ಲಿ ವೈಯಕ್ತಿಕವಾಗಿ ಆಚರಣೆ ಮಾಡುವ ಅವಕಾಶ ಇಲ್ಲ, ನಾವು ಕೇಳಲೂ ಇಲ್ಲ.
ಮಾಡ್ಕೊಡ್ರಿ ವಿರೋಧ ಅಂತ ನಾವು ಮಾಡ್ಬೇಕಾಗಿತ್ತಲ್ಲ ಕೇಳಲಿಲ್ಲ. ಇದನ್ನ. ನಾವು ಕೇಳಲು ಇಲ್ವಾ? ಇದನ್ನ ಗಟ್ಟಿ ಧ್ವನಿಯಲ್ಲಿ ಅಲ್ಲಲ್ಲ. ನಿಮ್ಮ ಧರ್ಮದ ಮುಖಂಡರುಗಳು ವಿರೋಧ ಸರ್ ಮಾಡಬೇಕು. ಸರ್ಕಾರದ ವೈಯಕ್ತಿಕ ಡಿಸಿಷನ್ ಅದು. ಅವರ ಮೇಲೆ ಅಭಿಮಾನಕ್ಕೆ, ಅವರ ಮೇಲೆ ಪ್ರೀತಿಗೆ ಅವರು ಸರ್ಕಾರದಿಂದ ಆಚರಿಸಬೇಕು ಅಂತ ಅವರಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು. ಸರ್ಕಾರದ ವೈಯಕ್ತಿಕವಾದ ಡಿಸಿಷನ್ ಅನ್ನು ನಾನು ಯಾರು ವಿರೋಧಿಸಕ್ಕೆ? ನಾನ್ ನಾಳೆ ದಿವ್ಸ ನಿಮ್ಮ ಆಚರಣೆಗಳಿಗೆ ವಿರೋಧ ಅಲ್ವಾ ಅದು? ಅವ್ರಿಗೆ ನಿಮ್ಮ ಆಚರಣೆಗಳಿಗೆ ಅಷ್ಟು ವಿರೋಧ ಅಲ್ವಾ ಅದು? ಸ್ವಾಭಿಮಾನ ಅನಿಸಿದ್ರೆ ಅವ್ರ ಹೆಸರಿನಲ್ಲಿ ಏನಾದ್ರೂ ಒಂದು ಒಳ್ಳೆ ಯೂನಿವರ್ಸಿಟಿ ಮಾಡ್ಬೇಕಾಗಿತ್ತು. ಹೌದು. ಒಳ್ಳೆ ಏನಾದ್ರೂ ಸ್ಥಾನಮಾನ ಪಡೆಯೋ ಇದ್ ಮಾಡ್ಬೇಕಾಗಿತ್ತು. ಇದು ಆ ಜಯಂತಿ ಆಚರಣೆ ಮಾಡೋ ಅವಶ್ಯಕತೆ ಏನು? ಅದು ನವೆಂಬರ್ ನಲ್ಲಿ ಮಾಡ್ತಾ ಇದ್ರು. ಇವಾಗ ಅವಶ್ಯಕತೆ ಏನಿದೆ? ಅಲ್ಲಲ್ಲ. ಅವ್ರಿಗೆ ಅಷ್ಟು ಪ್ರೀತಿ ಇದ್ದಿದ್ರೆ ಅವ್ರ ಮನೆಯಲ್ಲಿ ಅಥವಾ ಅವ್ರ ಆಫೀಸ್ ನಲ್ಲಿ ಅಥವಾ ಅವ್ರು ಎಲ್ಲಿ ಕೂತ್ಕೊಂತಾರೆ ಕಚೇರಿ ಅಲ್ಲಿ ಅದು ಮಾಡ್ಕೋಬೇಕಾಗಿತ್ತು. ಸರ್ಕಾರ ಇದು ತೀರ್ಮಾನ. ಅಧಿವೇಶನ ಸಮಯ. ನಾನು ಐ ಆಮ್ ನಾಟ್ ದಿ ರೆಪ್ರೆಸೆಂಟೇಟಿವ್ ಆಫ್ ಸರ್ಕಾರ, ಸರಿನಾ? ಸರ್ಕಾರ ಏನ್ ಮಾಡ್ತಿದೆ, ನಾನು ಸರ್ಕಾರದ ಅಲ್ಲ, representative ಈಗ ಬಂದಿಲ್ಲ. ಅವರು ಜಯಂತಿ ನಾನು ಆಚರಣೆ ಕಾಂಗ್ರೆಸ್ ಮಾಡ್ತಾ ಪಕ್ಷದ ಇದ್ದಾರಲ್ಲ ಮುಖಂಡರಾಗಿ ಸರ್, ಬಂದಿಲ್ಲ. ಅವರಿಗೆ ಜಯಂತಿ ಆಚರಣೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಿಮ್ಮ ಸಮಾಜದ ವಿರೋಧ ಯಾಕಿಲ್ಲ ಅಂತ ಕೇಳ್ತಾ ಇರೋದು ಸರ್, ದೊಡ್ಡ ಮಟ್ಟದಲ್ಲಿ. ಸಮಾಜದ- ನಾನು ನಿಮ್ಮ ಉತ್ತರವನ್ನ ಪಡ್ಕೊಳ್ತೀನಿ ಸರ್, ಸಮಾಜದವರು ಉತ್ತರ ಪಡ್ಕೊಳ್ತೀನಿ.